customize. Oh my god, I can't believe this. I can't read it too. ಜನ್ಮಕ್ಕೆ ಹೋಗೋ ಘಮ ಘಮ ಅಂತಿತ್ತಂದ್ರೆ ಚೆನ್ನಾಗಿರ್ತೈತೆ ಅಂತ ಅರ್ಥ. ಇದು ಹಿಂಗೆ ಅಂದ್ಕೊಬಿಟ್ರೆ ಸ್ಕಿನ್ಗೆ ಏನ್ ಮಾಡೋದು? ಖತಮ್. ಆಚೆ ಬಿದ್ರೆ ಪ್ಲಾಸ್ಟಿಕ್ ಎಲ್ಲ ವೇಸ್ಟ್ ಮಾಡಕ್ ಹೋಗ್ಬೇಡ, ಒಂದ್ ಕಡೆ ತುಂಬಿಡು, ಸರ್ಜರಿಗೆ ಬೇಕಾಗ್ತೈತೆ. ಅವ್ರ ಹೆಂಡತಿ ಜೊತೆ ಜಗಳಾಡ್ಕೊಂಡಾಗೆ ನಾನು ನಾಳೆ ಬರನ್ ಪಕ್ಕ ಬರೆದಿರ್ತಾನೆ, ನನಗೆ ಗೊತ್ತು. ಟಾಟಾ ಬಾಯ್ ಬಾಯ್ ಇವತ್ತಿಗೆ ಈ ಪ್ರಾಡಕ್ಟ್ಗೆ. ಚಿಕ್ಕದಾಗ ರಂಗೋಲಿ ಹಾಕೊಂಡು ಮುಗಿಸ್ಕೊಂಡೆ. ಜೆಸಿಪಿದು ಆರ್ಗನ್ಸ್ ಇವೆಲ್ಲ ಸಿಕ್ಕಿದ್ರೆ ಚಾನ್ಸ್ ಸುತ್ತಕ್ಕೆ. ವಯಸ್ಸಾಯ್ತು ಫ್ರೆಂಡ್ಸ್, ವಯಸ್ಸಾಯ್ತು. ನೋಡು ವಿಂಕಲ್ಸ್ ಎಲ್ಲ ಬಂದಿದೆ. ಹಾಕ್ತಲ್ಲಪ್ಪಿ ಈ ಮಾಸ್ಕ್ ತೆಗೆ ಅಷ್ಟಲ್ಲಿ ನಾನು ಸಿಂಗರ್ ಆಗ್ಬಿಡ್ತೀನಿ ಅಂತ ನನಗೆ ಭಯ ಆಗ್ತೈತೆ. ನನ್ ಚರ್ಮ ಗಿರ್ಮ ಬತ್ತೈತ ಜೊತೆಲಿ ಮಧ್ಯದಿಂದ ನೋಡಿದ್ರೆ ಮಾತ್ರ ಶಿವಕುಮಾರ್. ಶತ್ರು ಕೊಡು. ಕಾಸ್ಟ್ಲಿ ಆಗುತ್ತೆ ಅಂತ ಗೊತ್ತಿದ್ದೀರಾ? ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಹಸು ಮೇಯ್ದಂಗ್ ಮೇಯ್ದು ಬರ್ತೈತಿ. ಗೋಬಿ ಪಾನಿಪುರಿ ಅವೆಲ್ಲ ವೇಸ್ಟ್ ಫ್ರೆಂಡ್ಸ್, ವೇಸ್ಟ್. ಓ ಅಮಾಸೆ ನಿಂಬೆಣ್ಣೆ ತರ್ತಾವ್ರಂದ್ರೆ ಇವ್ರು ಏನೋ ಮಾಡ್ತಾರೆ ಗಂಡ ಹೆಂಡತಿ ಅಂತ. ಬಿಟ್ಕೊಂಡ್ರೆ ಪಕೋಡ, ಬಿಟ್ಕೊಂಡಿಲ್ಲ ಅಂದ್ರೆ ವಡೆ ಅಂತ ಫಿಕ್ಸ್ ಮಾಡ್ಕೊಂಡೆ. ಕೆಂಪ್ಕೊಂಡ್ ಕುತ್ಕೊಳ್ಳೋದು, ಮೊಟ್ಟೆ ತರ್ಸ್ಕೊಡ್ಲಿ ಅನ್ಬಿಟ್ಟು. ಇದು ನನ್ನ ಊಟ. ವಡೆ ಸೌತೆಕಾಯಿ ಅವರೆಕಾಳಲ್ಲೂ ವಡೆ ಮಾಡ್ಬೋದು. ನಿಮ್ಗೆ ಇಟ್ಟಿರೋದು ಊಟ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಾಗಿದ್ದೀರಿ? ನಾನು ಸೂಪರ್ ಡೂಪರ್ ಆಗಿದ್ದೀನಿ. ಬೊಟ್ಟಿಟ್ಟಿಲ್ಲ, ಕ್ರೀಮ್ ಹಾಕಿಲ್ಲ, ಏನು ಅನ್ಕೋಬೇಡಿ ಫ್ರೆಂಡ್ಸ್. ಇದೆ ನನ್ನ ಮುಖಕ್ಕೊಂದು ಒಂದು ದೊಡ್ಡ ಕೆಲಸ ಇದೆ. ನಾಳೆ ಹಾಲುಕ್ಸ್ಬೇಕು, ಆಚೆ ನಾಳೆ ನ್ಯೂ ಇಯರ್, ಅದಕ್ಕೆಲ್ಲ ರೆಡಿ ಆಗ್ಬೇಕಲ್ಲ. ಅದಕ್ಕೆ ಮುಖಕ್ಕೊಂದು ಸ್ವಲ್ಪ ಕೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇವತ್ತೊಂದು ದೊಡ್ಡ ಮಿಸ್ಟೇಕ್ ಮಾಡ್ಕೊಬಿಡ್ತಿದ್ವಿ ಫ್ರೆಂಡ್ಸ್, ನಾನು ಶಿವ. ಇವತ್ತು ಅಮಾವಾಸ್ಯೆ ಅನ್ನೋದೇ ಗೊತ್ತಿಲ್ಲ ಫ್ರೆಂಡ್ಸ್. ನಮ್ಗೆ 15 ದಿನದಿಂದ ವಾರ ಒಪ್ಪತ್ತು ಏನೋ ಗೊತ್ತಾಗ್ತಿಲ್ಲ. ಒಂಥರ ತಲೆಲ್ಲ ಗಿರ್ರ ಅಂತ ತಿರುಗ್ದಂಗ್ ಆಗ್ತೈತೆ. ಮನೆಯಿಂದ ಆಚೆ ಅಲ್ಲಿ ಇಲ್ಲಿ ಅಡ್ಗೆ ಮಾಡ್ಕೊಂಡು ತಿಂದು ಏನಾಗೈತೆ ಏನೋ ಗೊತ್ತಿಲ್ಲ. ಮಿಸ್ ಆಗಿ ಇವತ್ತು ಅಮಾವಾಸ್ಯೆ ಅಂತ ಗೊತ್ತಿಲ್ದಿರ ಹಾಲುಕ್ಸ್ಬಿಡ್ತಾ ಇದ್ವಿ ಫ್ರೆಂಡ್ಸ್. ಸದ್ಯ ಬದುಕೋದು ಬಡ ಜೀವ, ಏನ್ ಆಗಲ್ಲ ಅಂತ ಅನ್ಕೋತೀನಿ. ಆದ್ರೂ ಅಮಾವಾಸ್ಯೆನ ಕೆಟ್ಟದು ಅಂತ ಅನ್ಕೊಳ್ತಾರಲ್ಲ, ಆ ಅರ್ಥದ ಮೇಲೆ ಮಿಸ್ ಆಗಿ ಆಲೋಕ್ಸ್ಬಿಡ್ತಾ ಇದ್ವಿ. ಆಮೇಲೆ ನಾವು ಒಂದು ಪುರೋಹಿತರಿಗೆ ಫೋನ್ ಮಾಡಿ ಕೇಳ್ಕೊಂಡ್ವಿ, ಆಲೋಕ್ಸಕ್ ಒಳ್ಳೆ ಟೈಮ್ ಹೇಳಿ ಅಂತ. ಅವ್ರು ಬಿದ್ದು ನಕ್ಬಿಟ್ರು. ಅದೇ ಮನೆ 7-8 ವರ್ಷದಿಂದ ಸಂಸಾರ ಮಾಡ್ತಾ ಇದ್ದೀರಾ, ಇವಾಗೇನ್ ಹೊಸದಾಗಿ ಅಂತ. ಆಮೇಲೆ ಕಿಚನ್ ಎಲ್ಲ ರೆಡಿ ಆಗೈತೆ ಹಂಗಿಂಗ್ ಅಂತೆಲ್ಲ ಹೇಳಿದ್ವಿ. ಆಲೋಕ್ಸೋದೇನ್ ಬೇಡ, ನಾರ್ಮಲ್ ಆಗಿ ಪೂಜೆ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ, ಹೊಸ ಮನೆಗಳಿಗೆ ಮಾತ್ರ ಆಲೋಕ್ಸೋದು ಅಂತ ಹೇಳಿದ್ರು. ಆಮೇಲೆ ನಾನು ಒಂದ್ ಸ್ವಲ್ಪ ಹಂಗಿ ಅಂದೆ, ನಿಮಗ್ ಖುಷಿಗೆ ಆಲೋಕ್ಸ್ಕೊಳ್ಳಿ, ಉಕ್ಸ್ಲೇಬಾರ್ದು ಅಂತಾನು ಏನಿಲ್ಲ, ಆಲೋಕ್ಸ್ಕೊಳ್ಳಿ ಅಂತ ಹೇಳಿದ್ರು. ನನಗೇನಂದ್ರೆ ಖುಷಿ, ಹಾಲುಕ್ಸ್ಬಿಟ್ಟು ಅಲ್ಲ ದೇವ್ರಿಗಿಟ್ಟು ಏನೇನೋ ಮಾಡ್ಬೇಕು ಅಂತ ಆಸೆ ಇರ್ತೈತಲ್ಲ ಫ್ರೆಂಡ್ಸ್. ಅದೊಂದ್ ಕನ್ಸಲ್ಲ ಆಲುಕ್ಸೋದು, ಅದೆಲ್ಲ ಒಳ್ಳೇದಲ್ಲ, ಪಾಸಿಟಿವ್ ಅಲ್ಲ ಅವೆಲ್ಲ. ಅದಕ್ಕೋಸ್ಕರ ಮಾಡೋಣ ಅಂತ ಅನ್ಕೊಂಡ್ವಿ. ಆಮೇಲೆ ನಾಳೆ ಮಾಡ್ಕೊಳ್ತೀವಿ ಅಂದಿದ ತಕ್ಷಣ ಅಮಾವಾಸ್ಯೆ ಮಾಡ್ತೀರಾ ಅಂತ ಅಂದ್ರು. ಆವಾಗ ನಮ್ ತಲೆಗ್ ಬಂತು ಅಮಾವಾಸ್ಯೆ ಬಂದೇ ಬಿಡ್ತು ಅಂತ. ಆಮೇಲೆ ಬೇಡ ಅಂತ ಬಿಟ್ವಿ. ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ನಮ್ಮ ಆಲುಕ್ಸೋ ದಿನ ದೂರ ಹೋಗ್ತಾನೆ ಐತೆ. ಅದಕ್ಕೆ ಪರವಾಗಿಲ್ಲ, 31ಕ್ಕೆ ಐತಲ್ಲ, ಹಾವು ತುಕ್ಸ್ಕೊಂಡೆ ಸಾಕು ಅಂದ್ಬಿಟ್ಟು ಆಮೇಲೆ ಸಮಾಧಾನ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮನೆ ಬಾಗ್ಲೆಲ್ಲ ಕ್ಲೀನ್ ಮಾಡ್ಕೊಂಡೆ. ಮತ್ತೆ ದೇವ್ರ ಕೂಡ ಸಹ ಕ್ಲೀನ್ ಮಾಡಕ್ ಹೋಗಿಲ್ಲ ಫ್ರೆಂಡ್ಸ್, ಅಮಾವಾಸ್ಯೆ ತೆಗಿಬಾರ್ದಲ್ಲ. ನೆನ್ನೆ ಒಂದ್ ಸ್ವಲ್ಪ ನನ್ನ ತಲೆಗೆ ಐಡಿಯಾ ಬಂದಿದ್ರೆ, ನಾನು 11 ಗಂಟೆ ರಾತ್ರಿ ಆಗೋಯ್ತು ಫ್ರೆಂಡ್ಸ್, ನಾನು ಮಲಗೋಷ್ಟಲ್ಲೇನೆ. ಅವಾಗ್ಲಾದ್ರೂ ತೊಳೆದು ಬಿಡ್ತಿದ್ದೆ ಕಷ್ಟಪಟ್ಟು. ಈಗ ಅದೇ ಪಾತ್ರೆಗಳನ್ನೇ ನೀಟಾಗಿ ಒರೆಸಿ ಇಟ್ಟಿದ್ದೀನಿ. ಧೂಳು ಸಹ ಒರೆಸಬಾರ್ದು ಅಂತ ಹೇಳ್ತಾರೆ ಅಮಾವಾಸ್ಯೆನಲ್ಲಿ. ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇವತ್ತು ಅದರಲ್ಲೇ ಕಡ್ಡಿ ಹಚ್ಬಿಟ್ಟು ನಾಳೆಲ್ಲ ನೀಟಾಗಿ ತೊಳ್ಬಿಟ್ಟು ಹಾಲೋಗ್ಸ್ಬಿಟ್ಟು ನ್ಯೂ ಇಯರ್ ಮಾಡ್ಕೊಂಡು, ನ್ಯೂ ಇಯರ್ ದಿನ ಕ್ಲಿಯರ್ ಆಗಿರ್ಬೇಕು, ಇಷ್ಟೇ ನನ್ನ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಾಕಾಗೋಗೈತೆ, 15 ದಿನದಿಂದ ಜೀವನನೇ ಬೇಡ ಅನ್ಸ್ಬಿಟ್ಟೈತೆ. ಅದಕ್ಕೆ ನನಗೆ ಸಾಕಾದಾಗ ನಾನು ಒಂದೇ ಮಾಡೋದು, ಸ್ಕಿನ್ ಕೇರ್ ಮಾಡ್ತೀನಿ ಫ್ರೆಂಡ್ಸ್. ಬಾಗಿಲ್ಗೂ ನೀರು ಹಾಕ್ಬಿಟ್ಟು ಬಂದೆ, ನೀರು ಕಾಯ್ಸಾಕ್ಬಿಟ್ಟು ಬಂದೆ. ಇವಾಗ ನನ್ನ ಮುಖಕ್ಕೊಂದು ಏನಾರ ಒಂದು ಹಚ್ಕೊಂಡು ಆಮೇಲೆ ಮುಂದಿನ ಕೆಲಸ ನೋಡ್ತೀನಿ ಫ್ರೆಂಡ್ಸ್. ಪೂಜೆ ರಂಗೋಲಿ ಎಲ್ಲ ಆಮೇಲೆ ಇಟ್ಕೋತೀನಿ. ಓಕೆ ಫ್ರೆಂಡ್ಸ್, ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇಂದೂ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಡೈಲಿ ವಿಡಿಯೋ ನೋಡಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ ಸಪೋರ್ಟ್ ಹಿಂಗೆ ಇರಲಿ. ಆಗ್ಲಿಂದ ಸ್ಕಿನ್ ಕೇರ್ ಅಂತ ಇದೀನಲ್ಲ ಫ್ರೆಂಡ್ಸ್, ಅದು ಇದೇನೆ ಅವತ್ತು ತಗೋಬನ್ನಲ್ಲ ಫ್ರೆಂಡ್ಸ್, ಒಂದು ವಾರದ ಹಿಂದೇನೋ 15 ದಿನದ ಹಿಂದೇನೋ. ಇದು ನ್ಯೂ ಇಯರ್ಗೆ ತಾನೇ ತಗೊಂಡಿದ್ದು. ಇದು ಏನೇನು ಸೈಡ್ ಎಫೆಕ್ಟ್ ಐತೆ ಅಂತ ಓದೋಣ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಫೇಶಿಯಲ್ ಮಾಸ್ಕ್ ಕ್ರೀಮ್ aloe vera is becoming very popular in customize. Oh my god, I can't believe this. I can't read it too. ಜನ್ಮಕ್ಕೆ ಹೋಗೋ. ಸಿಂಪಲ್ ಆಗಿ ಓದಬೇಕಂದ್ರೆ ಫೇಶಿಯಲ್ ಮಾಸ್ಕ್ ಕ್ರೀಮ್ ಅಲೋ ವೆರಾ, ಲೈಟಿಂಗ್ ಡಾರ್ಕ್ ಸ್ಪಾಟ್ಸ್, ಹೈಡ್ರೇಟಿಂಗ್ ಅಂಡ್ ಮಾಯಿಸ್ಟ್, ಆಂಟಿ ವಿಂಕಲ್ಸ್ ಅಂದ್ರೆ ವಿಂಕಲ್ಸ್ ಎಲ್ಲ ಕಮ್ಮಿ ಆಗ್ತೈತೆ ಅಂತನಾ? ವಿಂಕಲ್ಸ್ ಬಂದಿಲ್ವಲ್ಲ ಇನ್ನೊಂದು 10 ವರ್ಷ ಆದ್ಮೇಲೆ ಬರ್ತಿದೆ. ಅದಕ್ಕೂ ಮುಂಚೆ ನಾವು ಸೇಫ್ ಮಾಡ್ಕೋಬೇಕಾಗುತ್ತೆ. ಈಗ ಗೊತ್ತಾಯ್ತು ಫ್ರೆಂಡ್ಸ್, ಚೈನೀಸ್ ಅವರೆಲ್ಲ ಮುದುಕಿಗಳಾದ್ರೂ ಎಷ್ಟು ಟೈಟ್ ಆಗಿರುತ್ತೆ ಅವ್ರ ಸ್ಕಿನ್ ಅಂದ್ರೆ ಅಲೋವೆರಾನೇ ಕಾರಣ. ಅದಕ್ಕೆ ಇದನ್ನ ನಾನು ಹಚ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಹಚ್ಕೊಳ್ತಾ ಇರೋದು, ಹೆಂಗ್ ಬರ್ತಿತ್ತು ಏನೋ ಗೊತ್ತಿಲ್ಲ. ಘಮ ಘಮ ಅಂತೈತೆ ಅಂದ್ರೆ ಚೆನ್ನಾಗಿರ್ತೈತೆ ಅಂತ ಅರ್ಥ. ಬರ್ತಾನೆ ಇಲ್ಲ. ಮುಖ ತೊಳೆದಿದ್ದೀನಿ, ಮುಖ ತೊಳೆದ್ಮೇಲೆ ಹಚ್ಕೋಬೇಕಲ್ಲ, ಬರ್ತಾ ಇಲ್ಲ.
ಓ ಇದು ಪೆವಿ ಕಿಕ್ ತರ ಐತೆ, ಭಯ ಆಗ್ತೈತಲ್ಲ ಫ್ರೆಂಡ್ಸ್. ಇದು ಒಂದ್ ಸ್ವಲ್ಪ ಜೆಲ್ ತರ ಇರ್ಬೇಕು ತಾನೆ. ಶಿವನೇ ಶಂಭುಲಿಂಗ. ಓ ಇದಿಂಗ ಫೆವಿಕಲ್ ತರ ಇದು ಹಿಂಗೆ ಅಂಟ್ಕೊಬಿಟ್ರೆ ಸ್ಕಿನ್ಗೆ ಏನ್ ಮಾಡೋದು? ಖತಮ್. ಇದು ತೊಳೆಯೋದ ಹಿಂಗೆ ಹಿಂಗೆ ಹೇಳಿದ್ರೆ ಬತ್ತೈತ. ಫೇಸ್ ಮಾಸ್ಕ್ ಕ್ರೀಮ್ ಅರ್ಥ ಆಗ್ತಾ ಇಲ್ಲ, ಆದ್ರೂ ಹಚ್ಕೋತೀನಿ. ಏನಾರ ಡ್ಯಾಮೇಜ್ ಆಗ್ಬೇಕು ವಿಡಿಯೋ ಮಾಡ್ಕೊಂಡಿದ್ದೀನಿ. ಆ ಅಪ್ಪನ ಹತ್ರ ತಗೊಬಂದಿರೋದು. ಆ ಅಪ್ಪನ್ಗೆ ಇದೇನೋ ಒಂಥರ ಐತೆ ಫ್ರೆಂಡ್ಸ್. ನನಗೆ ಅಲೋವೆರಾ ಜೆಲ್ ತರಾನೇ ಫೀಲ್ ಕೊಡ್ತಾ ಇಲ್ಲ. ಎಲ್ಲಾರ್ದು ಬಿಟ್ಕೊಳ್ಳೋದಂದ್ರೆ ಇದೇ ಇರ್ಬೇಕು. ಅಟ್ಲೀಸ್ಟ್ ಕ್ರೀಮ್ ತರನೂ ಇಲ್ಲ, ಜೆಲ್ ತರನೂ ಇಲ್ಲ. ಇನ್ನ ಫೆವಿಕ್ವಿಕ್ ತರ ಆಗ್ಬಿಟ್ಟೈತಿ ಇದು. ಸ್ಟಾಕಾ? ಎಕ್ಸ್ಪೈರಿ ಡೇಟ್ ನೋಡ್ಬೇಕು. ಕ್ಯಾಪ್ಷನ್: ಸ್ಟಾಪ್ ಯೂಸಿಂಗ್ ಇಫ್ ಎನಿ ಇರಿಟೇಷನ್ ಹ್ಯಾಪೆಂಡ್ ಅಂಡ್ ಕೀಪ್ ಇಟ್ ಅವೇ ಫ್ರಮ್ ಈಚ್ ಆಫ್ ಚಿಲ್ಡ್ರನ್. ಅಂದ್ರೆ ಮಕ್ಕಳು ಯೂಸ್ ಮಾಡಬಾರ್ದು ಅಂತಾನ ಏನೋ ಇರಬೇಕು. ಇದು ಎಕ್ಸ್ಪೈರಿ ಡೇಟ್ ಇಲ್ಲ. ಭಯ ಪಡ್ತಾ ಇದ್ದೀನಿ, ಹಚ್ಕೋತಾ ಇದ್ದೀನಿ. ವ್ಯಾಕ್ಸ್ ತರ ಫೀಲ್ ಆಗ್ತೈತೆ ನನಗೆ. ಹಿಂಗೈತೆ ಫ್ರೆಂಡ್ಸ್ ಇದು. ಅಲ್ಲ ಇದು ತೊಳೆಯೋದ ಹಿಂಗೆ ಎತ್ತರ ಬತ್ತೈತ ಅದೊಂದು ಕನ್ಫ್ಯೂಷನ್ ಐತಿ. ಯಾರು ಕೇಳೋದಪ್ಪ? ಇದನ್ನ ಹಚ್ಕೊಂಡು ಮೆಡಿಕಲ್ ಶಾಪ್ ಅಲ್ಲಿ ಎಲ್ಲಿ ತಗೊಬಂದು ಅಲ್ಲೇ ಹೋಗ್ತೀನಿ. ಬಾಳ ಮನಗೊಂದು ಬಗಳಾನ ಅಂತ ಇವಳು ಹೆಂಗಪ್ಪ ಸಂಭಾಳಿಸೋದು? ಇರಿಟೇಟಿಂಗ್ ಆಗೈತೆ ಫ್ರೆಂಡ್ಸ್. ಏನೋ ನನ್ಗೆ ಅನಿಸ್ತಾ ಇಲ್ಲ, ಗುಡ್ ಫೀಲ್ ಕೊಡ್ತಾ ಇಲ್ಲ. ರಬ್ಬರ್ ತರ, ಜೆಲ್ ತರ, ಫೆವಿಕ್ವಿಕ್ ತರ, ಎಲ್ಲ ತರ. ಏನಪ್ಪಿ ಅಪ್ಪಿ ಇದು ಏನು ನೋಡ್ಬಪ್ಪ, ಇದು ನಿಂದೇ ಜವಾಬ್ದಾರಿ ಪಾಪಿ. ಒಂದ್ ನಿಮಿಷ ಅಪ್ಪಿ, ಇದು ಹೆಂಗಪ್ಪ ಇದು? ಖಾರ ಪುಡಿ, ಅಲೋವೆರಾ ಜೆಲ್ಲು. ನಿನ್ನ ನಂಬಿ ಆಗ್ತಾ ಇದೀನಿ. ನೀನೇ ಜವಾಬ್ದಾರ ಇದಕ್ಕೆ. ಇದು ಹೆಂಗ ಅಪ್ಪಿ? ಅಸಹ್ಯವಾಗೈತಪ್ಪಿ. ಅಂಟ್ಕೋ, ಕೈಗೆ ಅಂಟ್ಕೋತಿ ಫ್ರೆಂಡ್ಸ್, ಮುಖಕ್ಕೆ. ಅಂದ್ರೆ ಇದು ಪ್ಯಾಕೆಟ್ ತಾನೇ, ಏನೋ ಗೊತ್ತಿಲ್ಲ ಅಪ್ಪಿ ನನಗೆ. ಮುಖ ಡ್ಯಾಮೇಜ್ ಆದ್ರೆ ಪ್ಲಾಸ್ಟಿಕ್ ಸರ್ಜರಿಗೆ ರೆಡಿ ಆಗಿರೋ ಅಷ್ಟೇ ಅಪ್ಪಿ. ಆಚೆ ಬಿದ್ರೆ ಪ್ಲಾಸ್ಟಿಕ್ ಎಲ್ಲ ವೇಸ್ಟ್ ಮಾಡಕ್ ಹೋಗ್ಬೇಡ, ಒಂದ್ ಕಡೆ ತುಂಬಿಡು, ಸರ್ಜರಿಗೆ ಬೇಕಾಗ್ತದೆ. ನನ್ನ ಲೈಫಲ್ಲಿ ಇದು ವರ್ಸ್ಟ್ ಪ್ಯಾಕ್. ಈ ಕಂಪನಿಯವ್ರಿಗೆ ಹೇಳೋದು ಒಂದೇ, ಏನ್ ಹೇಳಕ್ ಆಗಲ್ಲ, ಅವ್ರ ದೊಡ್ಡ ಸಾವುಕಾರ. ಏನಪ್ಪಿ ಮೊಬೈಲ್ ತಗೋ. ನಾನ್ ಮೊಬೈಲ್ ಬಂದಿಲ್ಲ ಆವಾಗ್ಲೇ, ನೋಡಕ್ ಬಂದೆ. ಅಷ್ಟಲ್ಲಿ ತಿರ್ಗಿ ನೋಡ್ಬಿಡ್ತಲ್ಲ, ಅದಕ್ಕೆ ಸುಮ್ಮನೆ ಮೊಬೈಲ್ ಕೇಳ್ಬಿಟ್ಟೆ. ಹಿಂಗೆ ಫ್ರೆಂಡ್ಸ್ ನಾನ್ ಮಾಡೋದು. ಅದೇ ಓದೆ ಶಿವನ್ ಕರಿಯನ್ ಅಂತ ಅಷ್ಟಲ್ಲ ಅಣ್ಣ ನೋಡ್ಬಿಟ್ರು ನನ್ನ. ಏನ್ ಹುಡುಗಿ ಬಗ್ಗೆ ನೋಡ್ತೈತೆ ಅಂತ ಏನೋ ಅನ್ಕೋಬಿಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಮೊಬೈಲ್ ಕೊಡೋ ನಿಮಿಷ ಅಂದ್ಬಿಟ್ಟು ಇಸ್ಕೊಂಡ್ಬಿಟ್ಟೆ. ಹಂಗೆ ಫ್ರೆಂಡ್ಸ್ ನಾನು ಮಾಡೋದು. ಹಿಂಗೈತೆ. ಓ ಬಲೆ ಮೋಸ ಮಾಡೋರೆ ಫ್ರೆಂಡ್ಸ್. ಇಷ್ಟಿರೋದು ಇದಕ್ಕೆ 60 ರೂಪಾಯಿನೂ ತಗೊಂತು. ಬಲೆ ಮೋಸ ಈ ಕಂಪನಿ. ಬ್ಯೂಟಿ ಜೊತೆ ಮೋಸ ಮಾಡ್ತಾರಂದ್ರೆ ಅವರು. ಇಲ್ಲ ನನ್ಗೆ ಯೂಸ್ ಮಾಡೋದೇ ಗೊತ್ತಾಗ್ತಾ ಇಲ್ವೇನೋ. ಪಾಪ ಅವ್ರನ್ನ ಬೈಕೊಳ್ಳೋದು ಬೇಡ ಯಾವುದಕ್ಕೂ. ಗೊತ್ತಿಲ್ದಿರೋ ಪ್ರಾಡಕ್ಟ್ ಯೂಸ್ ಮಾಡಕ್ ಹೋಗ್ಬಾರ್ದು ಅಂತ ಒಂದು ಅರ್ಥ ಆಯ್ತು. ಅಂದ್ರೆ ಆ ಹುಡುಗನೇ ಇದು ಚೆನ್ನಾಗಿದೆ ತಗೊಳ್ಳಿ ಅಕ್ಕ ಅಂತಂದ್ರೆ ನಾನು ತಗೊಂಡೆ. ಅಕ್ಕ ಅಂದ್ಮೇಲೆ ನನಗೆ ಮೋಸ ಮಾಡ್ದಾನ ಹುಡುಗ ಅಂದ್ಬಿಟ್ಟು ನಾನು ಅನ್ಕೊಂಡೆ ಫ್ರೆಂಡ್ಸ್. ಆದ್ರೆ ದೊಡ್ಡ ಮೋಸ ಇದು. ಅಸಹ್ಯ ಅನ್ಸ್ತೈತೆ ನೋಡಿ, ಅಸಹ್ಯ ಅನ್ಸ್ತೈತೆ ಅಂತೀನಿ, ಆದ್ರೂ ಹಚ್ಕೋತೀನಿ. ದೇವ್ರ ಹಣೆ ಬರೋಣ ಹೆಂಗ್ ಬರ್ದವನಂದ್ರೆ, ನನ್ನ ಹಣೆ ಬರೋನಂತೂ ಖರಾಬಾಗಿ ಬರ್ತವನೆ. ಬ್ರಹ್ಮ ಅವ್ರ ಹೆಂಡತಿ ಜೊತೆ ಜಗಳಾಡ್ಕೊಂಡಾಗೆ ನನ್ನ ಹಣೆ ಬರೋನ್ ಪಕ್ಕ ಬರ್ದಿರ್ತಾನೆ, ನನಗೆ ಗೊತ್ತು. ಇಷ್ಟು ಖರಾಬಾಗ ಬರೆಯೋದು ಬರೆದ್ರು. ಹೆಂಡತಿ ಜೊತೆ ಜಗಳ ಆದ್ಮೇಲೆ ಒಂದ್ ಸ್ವಲ್ಪ ಕೂಲ್ ಆದ್ಮೇಲೆ ಆದ್ರೂ ಬರೀಬೇಕು. ಹೆಂಗಂದ್ರೆ ಹಂಗೆ ಕೋಪದಲ್ಲಿ ಬರ್ದ್ಬಿಡೋದು, ನಾವು ಅನ್ಭೋಗ್ಸೋದು. ಸಿಕ್ಬೇಕು ನನ್ನ ಕೈಗೆ. ನನ್ನ ಜೀವನ ಬದುಕು ನೋಡಿ 1 ವರ್ಷ ಗೊತ್ತಾಗ್ತೈತೆ ಅಂತೀನಿ ದೇವ್ರಿಗೆ. ದೇವ್ರ ಕೇಳಿಸ್ಕೊಂಡು ಶಾಪಾಗಿಪ್ಪ ಕೊಡಲ್ಲ ತಾನೆ ಫ್ರೆಂಡ್ಸ್. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಬ್ರಹ್ಮನ್ ಫೋಟೋನು ಇಟ್ಕೊಂಡು ಪೂಜೆ ಮಾಡಲ್ಲ. ಮತ್ತೆ ಅವ್ರದ್ದು ದೇವಸ್ಥಾನನು ಒಂದು ಕಡೆ ಐತೆ ಅಂತ ಕೇಳ್ಪಟ್ಟಿದೀನಿ, ಯಾವ್ದೋ ದೇಶದಲ್ಲಿ. ಯಾಕೆ ಅವ್ರನ್ನ ಪೂಜೆ ಮಾಡಲ್ಲ ಅದ್ ಮಾತ್ರ ಗೊತ್ತಿಲ್ಲ. ಯಾಕಂದ್ರೆ ಅವ್ರೆಲ್ಲಾರ ಹಣೆ ಬರನ ಬರ್ದಿರ್ತಾರೆ, ಅದಕ್ಕೆ ಅನ್ಸ್ತಿದೆ ಪೂಜೆ ಮಾಡಲ್ಲ ಅನ್ಸ್ತಿದೆ.
ನಮ್ಮ ಮನೆ ಬರೋಣ ಬ್ರಹ್ಮ ಹಿಂಗ್ ಬರ್ದವ್ನೆ ನಾವ್ ಯಾಕೆ ಪೂಜೆ ಮಾಡ್ಬೇಕು ಅಂತ ಕೋಪದಲ್ಲಿ ಜನಗಳು ಅವ್ರ ದೇವಸ್ಥಾನ ಕಟ್ಸಿಲ್ಲ ಅಂತ ಅನ್ಕೋತೀನಿ. ಅಪ್ಪ ಮಾತಾಡ್ತಾ ಮಾಡ್ತಾರ ಹೆಂಗ ಒಂದು ರೇಂಜ್ ಹಚ್ಕೊಂಡೆ. ಇದನ್ನ ಎಷ್ಟು ನಿಮಿಷ ಬಿಡ್ಬೇಕು ನೋಡ್ಕೊಂತೀನಿ. ಅಲೋ ವಿತ್ ದ ಡ್ರೈ ಫಾರ್ 50 to 25 minutes ವೆನ್ ಇಲ್ಲೇನೋ ಕಚ್ಕೊಬಿಟ್ಟೈತೆ. ವೆನ್ ದ ಮಾಸ್ಕ್ ಈಸ್ ಕಂಪ್ಲೀಟ್ಲಿ ಡ್ರೈ ಪೀಲ್ ಇಟ್ ಆಫ್ ಸ್ಟಾರ್ಟಿಂಗ್ ಫ್ರಮ್ ದ ಬಾಟಮ್ ಅಂಡ್ ವರ್ಕಿಂಗ್ ಯುವರ್ ವೇ ಅಪ್. ಪೀಲ್ ಮಾಡ್ಬೇಕಾ? ಅಪ್ಲೈ ಎ ಸ್ಕಿನ್ ಮಾಯಿಶ್ಚರೈಸರ್ ಆಫ್ಟರ್ ಯೂಸಿಂಗ್ ಅಂಡ್ ಯೂಸ್ 2 or 3 times ವೀಕ್ಲಿ ಫಾರ್ ಬೆಸ್ಟ್ ರಿಸಲ್ಟ್. ಒಂದ್ಸರಿಗೆ ಜೀವ ಬಾಯ್ ಬಂದೈತೆ, ವಾರದಲ್ಲಿ 2-3 ಸಲ ಯೂಸ್ ಮಾಡ್ಬೇಕಂತೆ. ನಮ್ ಕೈಲಾಗಲ್ಲಪ್ಪ. ಟಾಟಾ ಬಾಯ್ ಬಾಯ್ ಇವತ್ತಿಗೆ ಈ ಪ್ರಾಡಕ್ಟ್ಗೆ. ಫ್ರೂಟ್ ಇದ್ದಂಗಿಲ್ಲ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದಿನ್ನು. ಇದು ಪೀಲ್ ಮಾಡಕ್ ಆಗಲ್ಲ ಅಂತ ನಾನು ಅನಿಸಿಕೆ ಫ್ರೆಂಡ್ಸ್. ಆದ್ರೆ ಅಯ್ಯೋ ಸಾರಿ ಫ್ರೆಂಡ್ಸ್, ಮಾಸ್ಕ್ ಹಾಕೊಂಡ್ಮೇಲೆ ಮಾತಾಡಕ್ ಹೋಗ್ಬಾರ್ದು. ಬಾಗಿಲು ಚೆನ್ನಾಗಿ ಒಣಗೈತೆ. ನಿನ್ನ ಗಾಡಿನ ಸೈಡ್ಗೆ ಎತ್ತಾಕ್ತೀಯ, ಒಂದೇ ಕೈಲಿ ಎತ್ತಿ ಅಲ್ಲಿ ನಿಲ್ಲಿಸ್ಲಾ? ಒತ್ತು ಮುಳುಗ್ತೈತೆ ಗಾಡಿ ಅಡ್ಡ ಇಟ್ಕೊಳ್ಳೋದು. ಇನ್ನೊಂದು ಗಾಡಿ ತಗೊಳ್ಸ್ಕೊಳ್ಳೋ ಆಸೆ ಆಯ್ತಾ? ಈ ಜನದಲ್ಲಿ ಕನ್ಸ್ಕೊಂಡ್ಬಿಡಪ್ಪ. ಒಂದ್ ಗಾಡಿಗೆ ಜೀವ ಬಾಯಿ ಬಂದಿದೆ. ತಗೋ. 50 ರೂಪಾಯಿ 100 ರೂಪಾಯಿ ಮಕ್ಳಾಟ ಬೈಕ್ ತಾನೆ ನೀನ್ ಹೇಳ್ತಾ ಇರೋದು? ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಯಾವಾಗಪ್ಪ ನಿನ್ ಬೈಕ್ ಸವಾಸನ ಬೇಡ. ಗಂಡ ಬೈಕ್ ತಗೊಳ್ತೈತೆ ಅಂದ್ರೆ ನನ್ನ ಜೀವ ಡಡ 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 ಅಂತೈತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೀರು ಚೆನ್ನಾಗಿ ಕಾಯ್ತೈತೆ. ಬಾಗಿಲು ಸಕ್ಕ ತಗೊಂಡೋಗ್ಬಿಟ್ಟೈತೆ. ಈಗ ರಂಗೋಲಿ ಹಾಕೋದೊಂದೇ ಬಾಕಿ. ಇದೊಂಥರ ತಲೆ ಸುತ್ತನ ರಂಗೋಲಿ. 9 ರಿಂದ 1 ತುಂಬ ಚೆನ್ನಾಗಿರ್ತೈತೆ ನೋಡೋಕ್ಕೇನೋ. ಆದರೆ ಬಿಡ್ಸೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಸಗಣಿನೆಲದಲ್ಲಿ ಹಾಕಿದ್ರೆ ಮಾತ್ರ ಸೂಪರ್ ಡೂಪರ್ ಆಗಿ ಕಾಣಿಸ್ತಿದೆ. ಅದಕ್ಕೆ ರಂಗೋಲಿ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ಗೆ ಕನ್ಫ್ಯೂಸ್ ಆಗೋಯ್ತು ನನಗೆ. ಅಲ್ಲೇ ಎಕ್ಕುಟ್ಟೋಯ್ತು ಅಂತ ಅಂದ್ಕೊಂಡೆ. ತುಂಬ ದಿನ ಆದಮೇಲೆ ರಂಗೋಲಿ ಹಾಕಿದ್ರೆ ಹಿಂಗೆ ಫ್ರೆಂಡ್ಸ್. ಈ ಥರ ಸುತ್ತ ರಂಗೋಲಿಗಳಂತೂ ಸಿಕ್ಕಾಪಟ್ಟೆ ತಲೆ ಸುತ್ತೋಗ್ತಿದೆ. ಆದರೂ ನನಗೆ ಈ ಥರ ರಂಗೋಲಿಗಳೇ ಇಷ್ಟ. ಈಸಿಯಾಗಿರೋ ರಂಗೋಲಿ ಕಲಿಯೋದಕ್ಕಿಂತ ಕಷ್ಟ ರಂಗೋಲಿಗಳು ಕಲಿಯೋದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ನನಗೆ. ಮೊದಲಿಂದಾನು ಹಿಂಗೇನೆ. ಇದೆಲ್ಲ ಚಿಕ್ಕ ವಯಸ್ಸಲ್ಲೇ ಕಲ್ತಿದೆ ಫ್ರೆಂಡ್ಸ್. ಎಲ್ಲ ಮರ್ತುಬಿಟ್ಟು ಮತ್ತೆ ಹೊಸ್ದಾಗಿ ಕಲಿಯೋ ಥರ ಆಯಿತು ಇವುಗಳನ್ನೆಲ್ಲ. ನೋಡೋಕ್ಕೆ ಸಿಂಪಲ್ ಆಗಿರ್ತೈತೆ, ಆದರೆ ಸುತ್ತಿ ಹಾಕ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ. 1-2-3 ಕಡೆ ನಾನೇ ಕನ್ಫ್ಯೂಸ್ ಆಗ್ಬಿಟ್ಟೆ. ಆದರೂ ಬಿಟ್ಟಿಲ್ಲ. ನನ್ನಲ್ಲಿರೋ ಟ್ಯಾಲೆಂಟನ್ನೆಲ್ಲ ತೆಗಿಬೇಕು ಇವತ್ತು ಅಂದ್ಬಿಟ್ಟು ತೆಗ್ದು ಹಾಕ್ತಾ ಇದ್ದೀನಿ ಈ ರಂಗೋಲಿನ. ಈ ರಂಗೋಲಿ ಹಾಕಿದ್ರೆ ರಂಗೋಲಿ ಪುಡಿನಲ್ಲಿ ಏನಾರ ಬಾರ್ಡ್ರು ಅದು ಇದು ಹಾಕೋದು ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್. ಅದಕ್ಕೆ ಇವಿಷ್ಟನ್ನ ಸಿಂಪಲ್ ಆಗಿ ಬಿಟ್ಬಿಟ್ಟೆ. ಅದು ಬೇರೆ ಇನ್ನೇನು ನ್ಯೂ ಇಯರ್ ಬಂತು. ಆವತ್ತಿಗೆ ದೊಡ್ಡದಾಗಿ ಕಲರ್ಸ್ ಎಲ್ಲ ಹಾಕಿ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿಕೊಂಡು ಈ ಥರ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ಮುಗಿಸ್ಕೊಂಡೆ. ತುಳಸಿ ಗಿಡದ ಹತ್ರನೂ ಅಷ್ಟೇ ಈ ಥರ ಡಿಸೈನೇ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ ಹಂಗೆ ಬಿಟ್ಬಿಟ್ಟೆ. ಈ ಥರ ಇತ್ತು ಫ್ರೆಂಡ್ಸ್ ನನ್ನ ರಂಗೋಲಿ. ಯಾರಿಗಾದ್ರೂ ಇಷ್ಟ ಆದರೆ ಟ್ರೈ ಮಾಡಿ. ಊರ್ಬಿಟ್ಟು ಹೋಗ್ತಾ ಇದ್ದೀನಾ? ಮಾಸ್ಕ್ ತೆಗಿಲಿರೋ, ಆಮೇಲೆ ಮಾತಾಡ್ತೀನಿ. ನನ್ನ ಬ್ಯೂಟಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಮೊದಲು ಫ್ರೆಂಡ್ಸ್ ಈಗ ನಾನು ಸ್ಟಿಕ್ ಆಗ್ತಾ ಇದೆ ಫ್ರೆಂಡ್ಸ್. ಅದಕ್ಕೆ ನಾನು ಹೂವು ಕಿತ್ಕೊಂಡ್ಬಿಡ್ತೀನಿ ಹೊತ್ತು ಮುಳುಗೋಷ್ಟರಲ್ಲಿ. ಆಮೇಲೆ ಗಿಡಕ್ಕೆ ಕೈ ಹಾಕ್ಬಾರ್ದಲ್ಲ. ಇಲ್ಲ ಏನಕ್ಕೂ ಉದ್ದ ಹೂವಿನ ಗಿಡಗಳಿತ್ತು ಎಲ್ಲ ಕಿತ್ತಾಕ್ಬಿಟ್ಟವ್ರ ಅಲ್ಲಿನು. ಓ ಮೈ ಗಾಡ್. ಅಲ್ಲಿ ಫ್ರೆಂಡ್ಸ್ ನನ್ನ ಮೊದಲೆಲ್ಲ ದಾಸವಾಳ ಎಲ್ಲ ಕಿತ್ಕೋತಾ ಇದ್ನಲ್ಲ, ಎಲ್ಲ ಹೂ ಗಿಡಗಳು ಕಿತ್ತಾಕ್ಬಿಟ್ಟವ್ರೆ. ನಾನು ಇನ್ಮೇಲೆ ಹೆಂಗೆ ಪೂಜೆ ಮಾಡಲಿ ಫ್ರೆಂಡ್ಸ್? ಅಂದರೆ ಹೂವು ಕಾಸು ಕೊಟ್ಟು ತಗೊಬರ್ಬೋದು. ಈ ಥರ ಎಮರ್ಜೆನ್ಸಿಗೆ ಇಲ್ಲದೆ ಇದ್ದಾಗ ಈ ಹೂಗಳೇ ಇಷ್ಟು ವರ್ಷ ನನ್ನ ಕಾಪಾಡಿದ್ದು. ದುರ್ವಿಧಿಯೇ. ಇಲ್ಲೆಲ್ಲ ಲೈನಿಗೆ ಕೇಸರಿ ಕಲರ್ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಫ್ರೆಂಡ್ಸ್. 2 ಹೂವು ಇಟ್ಬಿಟ್ಟಿದ್ರು ದೇವ್ರ ಪೂಜೆ ಆಗೋಗೋದು. ಇದೆಲ್ಲ ಏನೇನೋ ಮಾಡ್ತಾವ್ರೆ ಫ್ರೆಂಡ್ಸ್. ಜೆಸಿಪಿನೆಲ್ಲ ಕರೆಸ್ಬಿಟ್ಟು ಜೆಸಿಪಿನ ಹತ್ರದಿಂದ ಇದೆತ್ತೆ ನೋಡ್ತಾ ಇರೋದು. ಡ್ರೈವರ್ ಸೀಟ್ ನೋಡ್ಬಿಡ್ತೀನಿ ಮೊದಲು ಹೆಂಗೈತೆ ಅಂತ. ಓ ಹಿಂಗೈತಾ? ಇದೆಲ್ಲ ಹತ್ರದಿಂದ ಇದೆ ಮೊದಲು ನೋಡ್ತಾ ಇರೋದು ಫ್ರೆಂಡ್ಸ್. ಜೆಸಿಪಿದು ಆರ್ಗನ್ಸ್ ಇವೆಲ್ಲ. ಜಠರ, ಕರುಳು, ಹಾರ್ಟ್ ಎಲ್ಲೈತೋ ಗೊತ್ತಿಲ್ಲ. ಸೀಟಲ್ಲಿ ಇರ್ಬೇಕು ಹಾರ್ಟ್. ಜೆಸಿಪಿ ಬಗ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅಷ್ಟೊಂದು. ಸೀಟೊಂದು ಗೊತ್ತು. ಹಿಂದೆಗಡೆ ಕುಕ್ಕಿ ಥರ ಐತಲ್ಲ ಅದೇನಂತ ಗೊತ್ತಿಲ್ಲ. ಅದು ಕೈ ಕರೆಕ್ಟ್ ಅದ್ರ ಕೈ ಅದು. ಇಲ್ಲೆಲ್ಲ ಏನೇನೋ ಮಾಡ್ತವ್ರೆ. ಓ ಮೈ ಗಾಡ್. ಎಲ್ಲೆಲ್ಲಿ ಹೂಗಿಡತ್ತು ಎಲ್ಲ ಎತ್ಬಿಟ್ಟವ್ರೆ. ಈ ಗಿಡದಲ್ಲಿ ಹುಡುಕಿದ್ರೂ ಒಂದೇ ಒಂದು ಮರುಭೂಮಿ ಆಗ್ಬಿಟ್ಟೈತೆ ಅಷ್ಟೇ. ಸಿಂಪಲಾಗಿ ಹೇಳ್ಬೇಕಂದ್ರೆ ಮರುಭೂಮಿ ಆಗ್ಬಿಟ್ಟೈತೆ ಆ ಗಿಡ ಅಷ್ಟೇ ಫ್ರೆಂಡ್ಸ್. ಇನ್ಮೇಲೆ ನಾವು ಹೊರಗಡೆನೇ ದುಡ್ಡು ಕೊಟ್ಟು ತಗೋಬೇಕು. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ. ಎಲ್ಲೋಗಿದ್ದಮ್ಮ ನೀನು? ನಾನು ಬೆಳಗ್ಗೆ ಹುಡುಕುದೆ ನಿನ್ನ. ಎಲ್ಲೋಗಿದ್ದೆ?
ಸಿಕ್ಕಿದ್ರೆ ಚಾನ್ಸ್ ಸುತ್ತಕ್ಕೆ. ಇತ್ತೀಚೆಗೆ ನಾನು ಬಿಸಿ ಆಗಿದ್ದೀನಿ ಅನ್ಬಿಟ್ಟು ಮನೆಗೆ ಬರ್ತಾ ಇಲ್ಲ ಫ್ರೆಂಡ್ಸ್ ಇವನು. ನಿಮ್ಗೆ ಪಾಠ ಕಲಿಸ್ತೀನಿ, ಒಂದಿನ ಬರ್ತೀನಿ. ಬಿಸ್ಕೆಟ್ ಬೇಕಾ ಅಪ್ಪಿ? ಒಂದು ಬಿಸ್ಕೆಟ್ ಇಲ್ಲ ಬೆಳಗ್ಗೆ ಕೊಟ್ಬಿಟ್ಟ. ಅನ್ನ ಮೊಸರು ಹೊತ್ ಮುಡ್ಕೊ ಹೊತ್ತಲ್ಲಿ. ಅಪ್ಪ ಹೂ ಗಿಡಗಳಿಗೆ ಏನ್ ಮೋಸ ಮಾಡಿದ್ವಪ್ಪಿ ನಿಮ್ಗೆ? ಕಿತ್ತಾಕಿದ್ದೀರಾ? ತಂದ? ಅಯ್ಯಯ್ಯೋ ಮರ್ತೇ ಬಿಟ್ಟಿದ್ದೀನಪ್ಪಿ. ಕರೆಕ್ಟ್ ಫ್ರೆಂಡ್ಸ್, ಆಲುಕ್ಸಕ್ಕಂತ ತಂದ್ವಿ ನಾವು. ಆಮೇಲೆ ಅಮಾವಾಸ್ಯೆ ಆಲುಕ್ಸಂಗಿಲ್ಲ ಅಂತ ಗೊತ್ತಾದ್ಮೇಲೆ ಫ್ರಿಡ್ಜಿಗೆ ಇಟ್ಟೆ ನಾನೇ. ವಯಸ್ಸಾಯ್ತು ಫ್ರೆಂಡ್ಸ್, ವಯಸ್ಸಾಯ್ತು. ನೋಡು ವಿಂಕಲ್ಸ್ ಎಲ್ಲ ಬಂದಿದೆ. ಬ್ಯಾಟಿಂಗು. ಓಕೆ ಫ್ರೆಂಡ್ಸ್, ನಾನು ಒಂದ್ ಸ್ವಲ್ಪ ಪಾತ್ರೆ ಇದೆ ತೊಳೆದಿಟ್ಬಿಡ್ತೀನಿ. ಅಷ್ಟು ಕರೆಕ್ಟಾಗಿ ಸೆಟ್ ಆಗ್ತೈತಿ. ನಾನು ಸ್ವಲ್ಪ ಮೆತ್ತಗೈತೆ, ಕೈ ಗಂಟತೈತೆ, ಅದೆಲ್ಲ ಡ್ರೈ ಆಗಿರ್ತೈತೆ. ಆಮೇಲೆ ಪೀಲ್ ಮಾಡ್ತೀನಿ. 2000 years later. ಫ್ರೆಂಡ್ಸ್, ಈಗ ಹಿಂಗಾಗೈತೆ. ಗ್ಲಾಸಿ ಸ್ಕಿನ್ ಅಂದ್ರೆ ಇದೇ ಇರ್ಬೇಕು. ವಾವ್, ಇದು ರಿಮೂವ್ ಮಾಡಕ್ಕೆ ನನಗ್ ಮನ್ಸಿಲ್ಲ, ಅಷ್ಟು ಚೆನ್ನಾಗೈತೆ ಅಪ್ಪಿ. ನಿಂಗ್ ಜಲಸ ನೋಡಿ ಫ್ರೆಂಡ್ಸ್, ನಾನು ಫೇಸ್ ಬೇಕು ಅವು ಇವು ಹಾಕಿ ಎಷ್ಟು ವೈಟ್ ಆಗ್ತಾ ಇದೀನಿ. ನೀನ್ ನೋಡಪ್ಪಿ, ಏನು ಇಂಟ್ರೆಸ್ಟೇ ಇಲ್ಲವಲ್ಲಪ್ಪಿ ಜೀವನದಲ್ಲಿ. ನೋಡಿ ಫ್ರೆಂಡ್ಸ್, ಈಗ ಅಂಟ್ತಾ ಇಲ್ಲ ನೋಡಿ. ಸ್ಪೆಂಡ್ ಮಾಡ್ಕೊಳಕ್ ಮಾತ್ರ ಕಷ್ಟ, ಸ್ಪ್ರೆಡ್ ಮಾಡ್ಕೊಳಕ್ಕೆ. ಮಿಕ್ಕಿದೆಲ್ಲ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಲೆಟ್ಸ್ ರಿಮೂವ್. ಯಾವುದೇ ಫೇಸ್ ಮಾಸ್ಕ್ ಅನ್ನ ರಿಮೂವ್ ಮಾಡ್ಬೇಕಾದ್ರೆ ನಾವು ಕೆಳಗಿಂದ ಮೇಲ್ ರಿಮೂವ್ ಮಾಡಬೇಕಾಗುತ್ತೆ. ನಮ್ಮ ಫೇಸಿನ ಕೂದಲು ಕೆಳಗಡೆ ಬಕ್ಕೊಂಡಿರೋದ್ರಿಂದ ನಾವು ಸಹ ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ. ಈ ದೊಡ್ಡ ಫೇಶಿಯಲ್ ಎಕ್ಸ್ಪರ್ಟ್ ಆಗಿ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಅವ್ರು ಸರಿಯಾಗಿ ಹಾಕೊಂಡಿಲ್ಲ ಫ್ರೆಂಡ್ಸ್ ನಾನು. ಓ ಇಷ್ಟಂಗ್ ಐತೆ. ಇಲ್ಲೆಲ್ಲ ನಾನು ಫಿಲ್ ಮಾಡ್ಕೋಬೇಕು ಸರಿಯಾಗಿ. ಇಲ್ಲ ಹಾಕೇ ಇಲ್ಲ, ಇಲ್ಲಿ ಯಾಕೆ ಹಾಕಿಲ್ಲ ನಾನು? ಇಲ್ಲಿ ಹಾಕೇ ಇಲ್ಲ ಫ್ರೆಂಡ್ಸ್, ಸಾಕಾಗಿಲ್ಲ ಅನ್ಸ್ತೈತೆ. ಓಕೆ ಲೆಟ್ಸ್ ರಿಮೂವ್ ಇಟ್ಟು. ತೆಳ್ಳಗೆ ಹಾಕೊಂಡು ಫ್ರೆಂಡ್ಸ್, ಪರ್ಕನ್ ಎಳಿತಾರೆ, ಬಡ್ಕೊ ಬಿಡ್ತಾರ ಅಷ್ಟೇ. ಸಖತ್ತು ಸ್ಟ್ರಾಂಗ್ ಐತೆ ಫ್ರೆಂಡ್ಸ್. ಚಾರ್ಕೋಲ್ ಫೇಸ್ ಮ್ಯಾಕ್ ನೋಡಿದ್ದೆ, ಅದರಪ್ಪ ಇದು. ಅದ್ರಪ್ಪನೇ, ಆ ಕಂಪನಿಯವ್ರ ಅಪ್ಪನೇ ಇದನ್ನು ತಯಾರು ಮಾಡಿರೋದು ತಾನೇ. ಫೇಸ್ ಏರಿದ್ರೆ ಸಿಕ್ಕಾಬಿಟ್ಟೆ ಕಷ್ಟ ಫ್ರೆಂಡ್ಸ್. ಓ ಮೈ ಗಾಡ್, ಇದನ್ನ ಹಚ್ಕೊಳ್ಳೋ ಮುಂಚೆ ನಾನು ಎಚ್ಚೆತ್ಕೋಬೇಕಾಗಿತ್ತು, ಎಚ್ಚೆತ್ಕೊಂಡಿಲ್ಲ. ಆಗ್ತಿಲ್ಲಪ್ಪಿ. ಆನಂದ ಪರಮಾನಂದ. ಚರ್ಮನೆ ಕಿತ್ತು ಬಂದಂಗ ಆಗ್ತಿತ್ತೆ ಫ್ರೆಂಡ್ಸ್ ನನಗೆ. ಕಣ್ಣಲ್ಲೆಲ್ಲ ನೀರು ಬರ್ತೈತೆ. ನನ್ ಗಂಡ ಹೊಡೆದ್ರು ಅಳ್ತಾ ಇರ್ಲಿಲ್ಲ, ನಾನು ಹೊಡಿತಾನೆ ಇರ್ಲಿಲ್ಲ ಅನ್ಕೊಳ್ಳಿ. ಹೊಡಿಯಕ್ ಧೈರ್ಯನೂ ಇಲ್ಲ ಅಂತ ಅನ್ಕೊಳ್ಳಿ. ಧೈರ್ಯ ಐತೆ, ನನ್ ಬಾಯಿಗೆ ಭಯ ಪಡ್ತೈತೆ ಅಷ್ಟೇ. ಅಯ್ಯಪ್ಪ ಸ್ವಾಮಿ, ಏನೋ ಅನ್ಕೊಂಡೆ, ಸಖತ್ತು ಸ್ಟ್ರಾಂಗ್ ಐತಪ್ಪ ಸ್ವಾಮಿ. ನನ್ ಲೈಫಲ್ಲಿ ಇದನ್ನ ತಗೊಳಲ್ಲ. ಪ್ಯಾಚ್ ಪ್ಯಾಚ್ ಆಗಿ ಹಚ್ಕೊಂಡಿದೀನಿ, ನೀಟಾಗಿ ಹಚ್ಕೋಬೇಕಾಯ್ತು. ಅಂದ್ರೆ ಅದು ಗಟ್ಟಿ ಆಗ್ಬಿಟ್ಟೈತೆ ಫ್ರೆಂಡ್ಸ್, ವ್ಯಾಕ್ಸ್ ತರ. ಜೈ ಶ್ರೀರಾಮ್. ಈ ಮಾಸ್ಕ್ ತೆಗಿಯಷ್ಟು ನಾನು ಸಿಂಗರ್ ಆಗ್ಬಿಡ್ತೀನಿ ಅಂತ ನಂಗೆ ಭಯ ಆಗ್ತೈತೆ. ಪರ್ನ ಹೇಳಿ ಒಂದೇ ಸಲ. ನೋಡಿ ಫ್ರೆಂಡ್ಸ್, ಚರ್ಮ ಈ ರೇಂಜ್ ಕಿತ್ತು ಬಂದ್ರೆ ಹೆಂಗಿರ್ಬೇಡ ಫ್ರೆಂಡ್ಸ್. ಅಯ್ಯಪ್ಪ, ನೀವ್ ಹೇಳ್ತಾ ಇದ್ದೀರಾ ನನಗೆ ಗೊತ್ತೀಗ, ನೀನ್ ಯಾರು ಹಚ್ಕೊಂತ ಹೇಳ್ದವ್ರು ಅಂತ ನಿಮ್ ಮೈಂಡ್ ವಾಯ್ಸ್ ಗೊತ್ತೈತೆ. ನಾನು ಏನೋ ಮಾಡಕ್ ಹೋದೆ ಎಕ್ಸ್ಪೆರಿಮೆಂಟು. ಆಹಾ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗೈತಪ್ಪ. ನನ್ ಚರ್ಮ ಗಿರ್ಮ ಬತ್ತೈತ ಜೊತೆಲಿ ಫ್ರೆಂಡ್ಸ್. ಫೇಶಿಯಲ್ ಏರ್ ಎಲ್ಲ ರಿಮೂವ್ ಆಗ್ತೈತೆ, ಅದೊಂದು ಖುಷಿ ಆಗ್ತೈತೆ. ಏನೋ ತಡೆಯಕ್ ಆಗ್ತಿಲ್ಲಪ್ಪ. ಇದು ತಗೋಬೇಕಾರ ನೀನು ಹೇಳ್ಬೇಕಾಯ್ತಾನಪ್ಪಿ, ತಗೋಬೇಡ ಇಂಥವೆಲ್ಲ ಅಂತ. ಅಯ್ಯಪ್ಪ ಶಿವನೇ ಬಜರಂಗಿ, ಅಯ್ಯೋ ದೇವ್ರೇ ಕಾಪಾಡಪ್ಪ. ಅಯ್ಯಪ್ಪ 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 ಅಯ್ಯಪ್ಪ.
ಇಲ್ಲ ಅಷ್ಟೊಂದು ಪೇನ್ ಆಗಲ್ಲ ಸದ್ಯ. ಜಸ್ಟ್ ಮಿಸ್ಡು ನನ್ನ ಫೇಸ್ ಚರ್ಮನೆ ಕಿತ್ತು ಬಂದ್ಬಿಡೋದೇನೋ. ಫೇಸ್ ಅಲ್ಲಿ ಏರ್ ಎಲ್ಲ ಬಂದ್ಬಿಟ್ಟೈತೆ ಫ್ರೆಂಡ್ಸ್. ಇಲ್ಲೊಂದ್ ಸ್ವಲ್ಪ ಗ್ಯಾಪ್ ಐತೆ. ಏನಪ್ಪ ಇದು ಇಷ್ಟು ಡೇಂಜರಸ್ ಮಾಸ್ಕ್ ಅಂದ್ರೆ ಇದು ವರ್ಲ್ಡ್ ಡೇಂಜರಸ್ ಮಾಸ್ಕ್ ಅಂತ ಈಗ ಸದ್ಯಕ್ಕೆ ಹೆಸರಿಡ್ತೀನಿ ಫ್ರೆಂಡ್ಸ್. ಇದಕ್ಕಿಂತ ಡೇಂಜರಸ್ ಮಾಸ್ಕ್ ಐತಂತ ನಾನು ನಂಬಕ್ಕಾಗಲ್ಲ ಈ ರೇಂಜ್ಗೆ. ಯಪ್ಪ ಸ್ವಾಮಿ, ಚೆನ್ನಾಗಿ ವರ್ಕ್ ಏನಾಗ್ತಿದೆ ಆದ್ರೆ ಪೇನ್ ಜಾಸ್ತಿ ಫ್ರೆಂಡ್ಸ್, ತಡೆಯಕ್ಕಾಗಲ್ಲ. ಸೂಪರ್. ನನ್ ಒಬ್ಳು ಅಂತ ಗುರಾಯಿಸಿಲ್ಲ. ನೀನ್ ಒಂದ್ ಸ್ವಲ್ಪ ಇದನ್ನೆಲ್ಲ ಹಚ್ಕೋ. ಆ ನ್ಯೂಸ್ ನೋಡಿದ್ರೆ ಏನ್ ಸಿಗ್ತೈತೆ, ಡಿಪ್ರೆಷನ್ ಸಿಗ್ತೈತೆ. ಹುಡುಗಿರ್ಗಿಂತ ಹುಡುಗರೇ ಇವಾಗ ಬ್ಯೂಟಿ ಕೇರ್ ಜಾಸ್ತಿ ಮಾಡ್ತಾರೆ. ಹುಡುಗಿ ಎಲ್ಲ ಹೋಗಿ ಬಿಡಿ ಫ್ರೆಂಡ್ಸ್. ಗಂಡ ಒಂದ್ ಕಡೆ ಸುಂದರವಾಗಿ ಕಾಣಿಸ್ತಾರೆ, ನಮ್ಗೆ ಡೇಂಜರು. ಬೇರೆ ಹುಡುಗಿರೆಲ್ಲ ನೋಡ್ತಾರೆ ಅಂತ. ಅಫ್ಕೋರ್ಸ್ ನನ್ ಗಂಡನ ಸುಂದರವಾಗಿ ಐತೆ ಒಂದ್ ಕಡೆಯಿಂದ ನೋಡಿದ್ರೆ ಸಲ್ಮಾನ್ ಖಾನ್, ಈ ಕಡೆಯಿಂದ ನೋಡಿದ್ರೆ ಹೃತಿಕ್ ರೋಷನ್, ಮಧ್ಯದಿಂದ ನೋಡಿದ್ರೆ ಮಾತ್ರ ಶಿವಕುಮಾರ್. ಅವನ ಅಜಾತ ಶತ್ರು ಕೊಡು. ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಓಕೆ ಫ್ರೆಂಡ್ಸ್, ಈಗ ನಾನು ಫ್ರೆಶ್ ಆಗಿ ಬಂದು ಪೂಜೆ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ಅಡಿಗೆ ಮಾಡ್ತೀನಿ ಫ್ರೆಂಡ್ಸ್. ಈ ತರ ಫೇಸ್ ಮಾಸ್ಕ್ ಅದೆಲ್ಲ ಯೂಸ್ ಮಾಡ್ಮೇಲೆ ಏನೋ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಬೇಕು ಅಂತ ಅಲ್ಲಿ ಹಿಂದೆ ಬರ್ದಿದ್ರಲ್ಲ ಪೇಪರ್ ಅಲ್ಲಿ, ಅದಕ್ಕೆ ಅದನ್ನೇ ಹಚ್ಚಿದೆ ನಾನು. ಮೇಕಪ್ ಗಿಪಪ್ ಏನಿಲ್ಲ, ಆದ್ರೂ ಒಂಥರ ಗ್ಲೋಯಿಂಗ್ ಬಂದ್ಬಿಟ್ಟೈತಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಫ್ರೆಂಡ್ಸ್, ಈಗ ಸದ್ಯಕ್ಕೆ ಸ್ನಾಕ್ಸ್ ಅಂದ ತಕ್ಷಣ ನನಗೆ ಜೋಳ ನೆನಪಾಯ್ತು. 25 ರೂಪಾಯಿ ಒಂದು, ಕೆಲವೊಂದ್ ಕಡೆ ಇನ್ನೂ ಜಾಸ್ತಿನೋ. ನಾನು ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಚಿಕ್ಕ ವಯಸ್ಸಲ್ಲೆಲ್ಲ ಇದನ್ನ ನೋಡಿದ್ರೆ ವೇಸ್ಟ್ ಆಗಿ ಬಿದ್ದಿರ್ತಾ ಇತ್ತು, ತಿನ್ನಕ್ ಆಗ್ತಾ ಇರ್ಲಿಲ್ಲ, ತಿಂತಾ ಇದ್ವಿ. ಇಷ್ಟು ಕಾಸ್ಟ್ಲಿ ಆಗುತ್ತೆ ಅಂತ ಗೊತ್ತಿದ್ದೀರಾ? ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಹಸು ಮೇಯ್ದಂಗ್ ಮೇಯ್ದು ಬರ್ತಿದ್ವಿ. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಇವೆಲ್ಲ ತಿನ್ಬೇಕಪ್ಪ. ಈಗ ಅದ್ರದ್ದು ದುಡ್ಡು ಕೊಟ್ರಾದ್ರೂ ಸಿಗ್ತೈತೆ, ಮುಂದಕ್ಕೆ ದುಡ್ಡು ಕೊಟ್ಟರು ಸಿಗ್ತೈತೋ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಚೆನ್ನಾಗಿ ತಿನ್ಬಿಡ್ತೀನಿ ನಾನಂತೂ. ಟೇಸ್ಟ್ ನೋಡ್ಬೇಕು ಮೊದಲು. ತುಂಬಾ ರುಚಿಯಾಗೈತೆ. ಸ್ವೀಟ್ ಕಾರ್ನ್ ಫ್ರೆಂಡ್ಸ್, ಇದೆ ಸ್ವೀಟ್ ಕಾರ್ನ್ ಅಂದ್ರೆ. ಹಾಕ್ಬೇಕು, ಉಪ್ಪಾಕ್ ಬೇಯಿಸ್ಬೇಕು, ಆಮೇಲೆ ಉಪ್ಪಕ್ಕೆ ಉದಿಸ್ಕೊಂಡು ನಿಂಬೆಹಣ್ಣ ಹುಳಿ ಇಟ್ಕೊಂಡು ತಿಂತಾ ಇದ್ರೆ. ಇದು ಸ್ನಾಕ್ಸ್. ಗೋಬಿ ಪಾನಿಪುರಿ ಅವೆಲ್ಲ ವೇಸ್ಟ್ ಫ್ರೆಂಡ್ಸ್, ವೇಸ್ಟ್. ಓಕೆ ಫ್ರೆಂಡ್ಸ್, ಇದು ಬೇಸ್ಟ್ ಅಲ್ಲಿ ನಾನು ಅಡಿಗೆ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಅವರೆಕಾಳಲ್ಲಿ ನಾವು ಇದಕ್ಕೆ ಬೆಳೆಸಾರು, ಹುಳಿ, ಬಸ್ಸಾರು, ಉಪ್ಸಾರು, ಬರೀ ಹಂಗೆ ಹುಳಿ, ಮಸಾಲೆ ಇಲ್ದಿರ ಏನೇನೋ ಮಾಡ್ಬಿಟ್ಟಿದೀವಿ. ಅವರೆಕಾಳು ಉಪ್ಪಿಟ್ಟು ಎಲ್ಲ ಮಾಡ್ಬಿಟ್ಟಿದೀವಿ. ಇದೊಂದು ಯಾಕೆ ಮಾಡ್ಬಾರ್ದು? ಅವರೆಕಾಳು ವಡೆ. ಇದನ್ನ ತಲೆಗೆ ಬಂತು ಫ್ರೆಂಡ್ಸ್. ಯಾರು ಮಾಡಿದಾರೋ ಇಲ್ಲ ಗೊತ್ತಿಲ್ಲ, ನನಗೆ ಈಗ ತಕ್ಷಣಕ್ಕೆ ಐಡಿಯಾ ಬಂದ್ಬಿಡ್ತು. ಅದಕ್ಕೆ ನಾನು ಈಗ ಮಾಡ್ಲೇ ಬಿಡ್ಬೇಕು ಅಂತ ರೆಡಿ ಆಗಿದ್ದೀನಿ. ಅದಕ್ಕೊಂದ್ ಸ್ವಲ್ಪ ಅವರೆಕಾಯಿ ಸುಲ್ಕೋತೀನಿ. ದಾಲನ್ನೇ ತಿನ್ನಿಸುವ ಪರಿಸ್ಥಿತಿಲಿ ನಾನಿದ್ದೀನಿ. ಅಂದ್ರೆ ದಾಲಿಗೆ ಸೈಡ್ಗೆ ವಡೆ ಏನಾರ ಮಾಡ್ಕೊಂಡ್ರೆ, ಬಿಸಿ ಮುದ್ದೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತಲ್ಲ ಫ್ರೆಂಡ್ಸ್. ದಾಲಲ್ಲಿ ಅನ್ನ ಮಾತ್ರ ರುಚಿಯಾಗಿರಲ್ಲ, ಮುದ್ದೆನೂ ಚೆನ್ನಾಗಿರ್ತೈತೆ. ಅದ್ರ ಸೈಡ್ ನೆಂಚ್ಕೊಳಕ್ ಏನಾರು ಇರ್ಬೇಕು ಅಷ್ಟೇ. ಅದಕ್ಕೆ ಈ ಸಾಕ್ಸ್ ಹಾಕಿ ಕೈ ಹಾಕಿದ್ದೀನಿ, ನೋಡೋಣ ಹೆಂಗ್ ಬರುತ್ತೇನೋ. ಐ ಥಿಂಕ್ ಸಬ್ಸಿಗೆ ಸೊಪ್ಪು ಬೇಕಾಗಿತ್ತು ಅಂತ ಅನಿಸ್ತೈತಪ್ಪಿ. ಬೇಡ ಬಿಡು. ನಾವು ತರಕಾರಿ ಎಲ್ಲ ತಂದ್ವಿ, ಹಣ್ಣು ಎಲ್ಲ, ಸೊಪ್ಪು ತರೋದೇ ಮರ್ತಿ. ಅಳಸಂದಿ ವಡೆ ಐತೆ, ಕಡಲೆ ವಡೆ ಐತೆ, ಈ ವಡೆ ಯಾಕೆ ಮಾಡ್ಬಾರ್ದು? ಅಪ್ಪಿ ಸುಲಿಬಾಪ. ನಾಳೆ ಇದಕ್ ಬೇಡ ಸರ್ ಬೇಡವಾ ನಿನ್ಗೆ? ನಿನ್ ಫೇವ್ರೇಟ್. ಯೋಚನೆ ಮಾಡು. ಇದಕ್ ಬೇಡ ಸರ್ ಬೆಣ್ಣೆ ಹಾಕೊಂಡು ತಿಂತಾ ಇದ್ರೆ. ಈ ತರ ವರ್ಣನೆಗಳಿಗೆಲ್ಲ ನಾನ್ ಬಾಯಲ್ಲಿ ನೀರು ಸುರಿಸ್ತೀನಿ. ಶಿವಾಗೆ ಇದರ ಕಾಮನ್ ಫ್ರೆಂಡ್ಸ್. ಬಿಸಿ ಜೋಳ ತಿನ್ಕೊಂಡು ಸುಲ್ದಿ ಇಟ್ಟು ಬಿಡ್ತೀನಿ ಇವತ್ತು. ಈಗ ಸುಲ್ದಿ ಇದನ್ನ ನೆನೆಸಿ ಇದಕ್ ಬಿಟ್ಟು ಇಕ್ಬೇಕು ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್. ಬೆಳಗ್ಗೆ ಇದಕ್ ಬೇಳೆ ಸರ್ಗೆ ತರಪೆ. A few inches later. ಬಿಸಿ ಜ್ವಾಳ, ಉಪ್ಪು, ಖಾರ ರೆಡಿ ಆಗೈತೆ ಫ್ರೆಂಡ್ಸ್. ತಿಂತಾ ಇರೋದೇ ಈಗ. ಇದು ನನ್ನ ಫೇವ್ರೆಟ್ ಫ್ರೆಂಡ್ಸ್. ಎಲ್ಲ ಫೇವ್ರೆಟ್. ಇಷ್ಟ ದಿನ ಬಿಟ್ಬಿಟ್ಟಿದೆ ಫೇವ್ರೆಟ್ ಅನ್ನೋ ಪದಾನೇ ಬಿಟ್ಬಿಟ್ಟಿದೆ. ಅಂದ್ರೆ ನನ್ನ ಫೇವ್ರೆಟ್ ಐಟಮ್ಸ್ ಗಳೇ ಮಾಡ್ತಾ ಇರ್ಲಿಲ್ಲ, ಹಂಗಾಗಿ ಇದು ನನ್ನ ಫೇವ್ರೆಟ್ ಆಗಿರೋದ್ರಿಂದ ಚಿಕ್ಕದು ಶಿವಗೆ, ದೊಡ್ಡದು ನನಗೆ. ರಸ ಭರಿತವಾಗೈತೆ. ನಿಂಬೆ ರಸ ಇರ್ಬೇಕಾಯ್ತು ಫ್ರೆಂಡ್ಸ್. ಮನೆ ನಿಂಬೆಹಣ್ಣು ಖಾಲಿ ಆಗ್ಬಿಟ್ಟೈತೆ. ಇಷ್ಟೊಂದು ನಿಂಬೆಹಣ್ಣು ತರ ಕಳಿಸ್ತಾರೆ. ಓ ಅಮಾಸೆ ನಿಂಬೆಹಣ್ಣು ತರ್ತಾವ್ರಂದ್ರೆ ಇವ್ರು ಏನೋ ಮಾಡ್ತಾರೆ ಗಂಡ ಹೆಂಡತಿ ಅಂತ ನಮ್ಮೇಲೆ ಅನುಮಾನ ಬರ್ತೈತಿ, ಈ ರೀತಿ ಎಲ್ಲ ಆರೋಪ ಬರ್ತೈತಿ. ಸುಮ್ಮನೆ ಆಗ್ಬಿಟ್ಟೆ ಫ್ರೆಂಡ್ಸ್. ಯಾರು ಇವ್ರಲ್ಲ? ಆದ್ರೆ ಯಾರು ಏನ್ ಅನ್ಕೊಂಡು ನಮ್ಗೇನು.
ಉಪ್ಪು ಖಾರ ಹಾಕೊಂಡು ತಿನ್ನೋದು ಮಾತ್ರ ನೋಡ್ಬೇಕು ನಾವು. ಶಿವ ಅಂಗಡಿಗೆ ಹೋಗೈತೆ ಫ್ರೆಂಡ್ಸ್. ಒತ್ಮುಳೋ ಟೈಮಲ್ಲಿ ಮೊಸರನ್ನ ತಿಂದ್ಬಿಟ್ಟು ನನಗೆ ಶೀತ ಕೆಮ್ಮು ಅಂತ ಕೂತ್ಬಿಟ್ಟು ಮೊಟ್ಟೆ ತಗೊಬರೋಕೆ ಹೋಗೋ ಮೆಣಸು ಪುಡಿ ಹಾಕೊಡ್ತೀನಿ ಅಂದ ತಕ್ಷಣ ಎದ್ದು ಓಡೋಗೈತೆ. ಮೊಟ್ಟೆ ತಿನ್ನಕ್ ಒಂದ್ ನೆಪ. ರುಚಿಯಾಗೈತೆ ಫ್ರೆಂಡ್ಸ್, ಹಂಗೇನು ತಿನ್ಬೋದು. ಅಪ್ಪ ನನ್ ಮನುಷ್ಯಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಬೇರೆ ಪ್ರಾಣಿಯಾಗಿ ಹುಟ್ಟುಬಿಟ್ಟಿದ್ರೆ ಈ ತರ ಐಟಮ್ಸ್ ಎಲ್ಲ ಮಿಸ್ ಮಾಡ್ಕೋತಾ ಇದ್ದೆ ನಾನು. ಉಪ್ಪು ಖಾರಪ್ಪ ಅದ್ ಮಾವಿನಕಾಯಿ ಅಲ್ಲ ಪಿ. ಈಗ ಹೆಂಗೈತೆ? ಸೂಪರ್ ಅಲ್ಲ, ಸಕ್ಕತ್ತಾಗಿ ಬಂದೈತೆ ಫ್ರೆಂಡ್ಸ್. ಜೋಳ ತಿನ್ಬಿಟ್ಟು ವಡೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮಾಮೂಲಿ ಕಡಲೆ ವಡೆಗೆ ಹೆಂಗೆಲ್ಲ ನೆನೆಸ್ಕೋತೀವಿ, ಹೆಂಗೆಲ್ಲ ಮಾಡ್ಕೋತೀವಿ ಹಂಗೇನೆ ಅವರೇ ಬೇಳೆ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಣಮೆಣಸಿಕಾಯಿ ಹಾಕೊಂಡಿದ್ದೀನಿ. ಹಸಿಮೆಣಸಿಕಾಯಿ ಹಾಕೋಬೇಕು, ಉರ್ಗಡ್ಲೆ ಉಪ್ಪು, ಉರ್ಗಡ್ಲೆ ಬದಲು ಕಡಲೆ ಹಿಟ್ಟು ಬೇಕಾದ್ರೆ ಹಾಕ್ಬೋದು, ಕಡಲೆ ಹಿಟ್ಟಿಲ್ಲ ಅಂದ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ. ಉಪ್ಪು ಹಾಕಿ ನೀರು ಹಾಕ್ತಿರೇ ಹಿಂಗೆ ತರ್ತರಿಯಾಗಿ ರುಬ್ಕೋಬೇಕು. ಸ್ವಲ್ಪ ಜಾಸ್ತಿನೇ ತರ್ತರಿ ಆಗೋಯ್ತು ಅದು ಮಿಕ್ಸಿ ಜಾರಲ್ಲಿ, ಅದಕ್ಕೋಸ್ಕರ ಕಲ್ಲಲ್ಲಿ ರುಬ್ಕೊಂಡೆ ಸರಿ ಹೋಗೋದು. ಆಮೇಲೆ ರುಬ್ಬಿಟ್ಕೊಂಡಿರೋದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕರಿಬೇವು ಮಿಸ್ ಆಯಿತು. ಸೇಮ್ ಉಂಡೆ ಕಟ್ಟಿನೂ ನೋಡಿದೆ, ಕರೆಕ್ಟಾಗಿ ಬಂದಿತ್ತು, ಸಕ್ಸಸ್ ಆಯಿತು ಅಂತ ಅನ್ಕೊಂಡೆ. ಎಣ್ಣೆಗೆ ಹಾಕಿದ್ಮೇಲೆ ಬಿಟ್ಕೊಬಿಡ್ತೈತೆ ಅಂತ ಒಂದೇ ಭಯ ಆಗಿತ್ತು. ನೋಡೋಣ ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಲ್ಲ, ನೋಡೋಣ ಬಿಟ್ಕೊಂಡ್ರೆ ಪಕೋಡ, ಬಿಟ್ಕೊಂಡಿಲ್ಲ ಅಂದ್ರೆ ವಡೆ ಅಂತ ಫಿಕ್ಸ್ ಮಾಡ್ಕೊಂಡೆ. ಸದ್ಯ ಹಾಕಿದ ತಕ್ಷಣ ಹಂಗೇ ಕಚ್ಕೊಂಡಿತ್ತು. ಫುಲ್ ಖುಷಿ ಆಗೋಯ್ತು ನನಗೆ, ಹೊಸ್ದಾಗಿ ಮಾಡಿದ್ದು ಅಂತ ಅಂದ್ಬಿಟ್ಟು. ಮೋಸ್ಟ್ಲಿ ಇದನ್ನು ಮಾಡ್ತಾರೇನೋ ಬೇರೆ ಕಡೆ, ಇಲ್ಲ ಹೆಣ್ಮಕ್ಳು ಮಾಡಿದ್ದಾರೇನೋ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಅಂತೂ ಫಸ್ಟ್ ಟೈಮ್ ಮಾಡಿದ್ದು. ಬೇಯಿಸ್ಬೇಕಾದ್ರೆ ಇದಕ್ಕೆ ಬೇಳೆ ಸಾಂಬಾರು ಬರುತ್ತಲ್ಲ ಫ್ರೆಂಡ್ಸ್, ಸೇಮ್ ಅದೇ ಸ್ಮೆಲ್ಲು. ಚಕ್ಕೆ ಲವಂಗ ಶುಂಠಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ನಲ್ಲ, ಅದಕ್ಕೆ ಅನ್ನಿಸ್ತೈತೆ ಸೇಮ್ ಇದಕ್ಕೆ ಬೇಳೆ ಸ್ಮೆಲ್ಲೇ ಬರ್ತಾಯಿತ್ತು. ಲೋ ಫ್ಲೇಮಲ್ಲೇ ಊಟ ಮಾಡಿ ಬೇಯಿಸ್ಕೊಳ್ಳೋದು. ಈ ಥರ ಕಲರ್ ಬಂದಮೇಲೆ, ಬ್ರೌನ್ ಕಲರ್ ಬಂದಮೇಲೆ ಸೈಡ್ಗೆ ಇಟ್ಕೊಂಡ್ರೆ ವಡೆ ರೆಡಿ. ಫ್ರೆಂಡ್ಸ್ ಶಿವ ಹೆಂಗಿರೋ ದಾಲ್ ತಿನ್ನಲ್ಲ ಅಂತ ಮನ್ಸು ಮಾಡ್ಬಿಡ್ತು. ಅದಕ್ಕೋಸ್ಕರ ಕಿವುಚ್ತಾ ಇದ್ದೀನಿ. ಹಸಿಮೆಣಸಿಕಾಯಿ ಗೊಜ್ಜಲ್ಲ, ಒಣಮೆಣಸಿಕಾಯಿ ಗೊಜ್ಜು. ಒಣಮೆಣಸಿಕಾಯಿ ಸುಟ್ಕೊಂಡು ಒಂದು 10 ನಿಮಿಷದ ಹಿಂದೆನೇ ನೀರ್ಗೆ ಹಾಕಿ ಇಟ್ಟಿದ್ದೆ, ಸ್ವಲ್ಪ ಸಾಫ್ಟ್ ಆದ್ರೆ ಕಿವುಚಕ್ಕೆ ಸರಿ ಹೋಗ್ತಿದೆ ಅಂತ. ಬೆಳ್ಳುಳ್ಳಿ, ಉಪ್ಪು, ಕರಿಬೇವು, ಕೊತ್ತಂಬರಿ, ಇಷ್ಟೇ ಶಿವ ಗೊಜ್ಜು. ಇದು ನನ್ನ ಫೇವ್ರೇಟ್. ಹೇಳ್ಬೇಕು ಅಂದ್ರೆ ತಿನ್ನಲ್ಲ ಫ್ರೆಂಡ್ಸ್. ದಾಲ್ ಅಂದ್ರೆ 1 ಕಿಲೋಮೀಟರ್ ದೂರ ಇರ್ತೈತೆ. ಕೈ ಉರಿ ಬಂದ್ಬಿಡ್ತೈತೆ ಜಾಸ್ತಿ ಕಿವುಚಿದ್ರೆ. ಮೊಟ್ಟೆ ಬೇರೆ ತಂದೈತೆ ಜೊತೆಗೆ. ನಾನು ಏನ್ ಬೇಕಾದ್ರೆ ತಿಂತೀನಿ ಫ್ರೆಂಡ್ಸ್, ತಂಗ್ಳು ಏನು ನೋಡಲ್ಲ. ಶಿವ ಊಟಕ್ಕೆ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಬೇಜಾರಾಗ್ತೈತೆ, ಅಡ್ಜಸ್ಟೇ ಮಾಡ್ಕೊಳಲ್ಲ. ಸಂಜೆ ಹೊತ್ತು ಮೊಸರನ್ನ ತಿನ್ಬಿಡೋದು, ಕೆಮ್ಕೊಂಡು ಕುತ್ಕೊಳ್ಳೋದು, ಮೊಟ್ಟೆ ತರಿಸ್ಕೊಡ್ಲಿ ಅಂದ್ಬಿಟ್ಟು. ಅವರೆಕಾಯಿ ಸುಲ್ಕೊಡ್ತು ಫ್ರೆಂಡ್ಸ್. ಪಾಪ ಇಷ್ಟೊತ್ತು ನೆನ್ಸಿಕ್ಕಿದ್ದೀನಿ. ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಅವರೆಕಾಯಿ ನೆನೆಸಿದ್ರೆ ಬೇಗ ನೆನೀತಿದೆ. ಹಂಗೆ ಒಂದ್ 10 ನಿಮಿಷಕ್ಕೆ ಕಿವುಚ್ಕೋಬಹುದು. ಅದಕ್ಕೆ ಉಗುರು ಬೆಚ್ಚ ನೀರಲ್ಲಿ ಅವರೆಕಾಯಿ ನೆನೆಸಿದ್ದೀನಿ. ಈಗ ಊಟ ಮಾಡ್ಬಿಟ್ಟು ಕಿವುಚೋತೇನೆ. ಮೆಣಸು ಪುಡಿ, ಉಪ್ಪು ಪುಡಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇದ್ರ ಮೇಲೆ ಹಾಕ್ಬಿಟ್ರೆ ತಿನ್ಬಿಟ್ರೆ ಗಂಟ್ಲು ಸರಿ ಹೋಗ್ತಿದೆ. ಇದು ಶಿವ ಊಟ. ಕೈಗೊಜ್ಜು, ಮುದ್ದೆ, ಮೊಟ್ಟೆ. ಇದು ನನ್ನ ಊಟ. ವಡೆ, ಸೌತೆಕಾಯಿ, ಮೊಸರು, ಅನ್ನ, ದಾಲು, ಮುದ್ದೆ. ಇಷ್ಟು ತಿನ್ನಲ್ಲ ಫ್ರೆಂಡ್ಸ್ ನಾನು. ಶಿವಾಗ ಒಂದ್ ಸ್ವಲ್ಪ ಕೊಡ್ತೀನಿ ಮುದ್ದೆ. ನಿಜ ಹೇಳ್ಬೇಕಂದ್ರೆ ಇದೆಲ್ಲ ಫ್ರೆಂಡ್ಸ್ ಸ್ಪೆಷಲ್. ಈ ಕೈಗೊಜ್ಜು ಐತಲ್ಲ, ಇದು ಸ್ಪೆಷಲ್. ಒಂದೇ ಒಂದು ತುತ್ತು ತಿನ್ಬಿಡ ಅದ್ರಲ್ಲಿ. ನನ್ನ ಫೇವ್ರೆಟ್ ಫ್ರೆಂಡ್ಸ್. ಇದು ತಟ್ಟೆಗೆ ಹಾಕೊಂಡು ತಿನ್ನು. ಆಮೇಲೆ ಇದು ವಡೆ ಸ್ಪೆಷಲ್, ಅವರೆಕಾಯಿ ವಡೆ. ಸೂಪರ್ ಆಯ್ತಪ್ಪ. ರುಚಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅವರೆಕಾಳಲ್ಲೂ ವಡೆ ಮಾಡ್ಬೋದು. ಒಂದು ರೆಸಿಪಿ ಸಿಕ್ತು ಫ್ಯೂಚರ್ಗೆ. ದಾಲ್ಕು ಮುದ್ದೆಗೂ ಸೂಟ್ ಆಗಲ್ಲ, ಆದ್ರೆ ನಾನು ಸೂಟ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಇದು ನಮ್ಮ ಟಾಮ್ ಫುಡ್, ಮೊಟ್ಟೆ ಮತ್ತೆ ಅನ್ನ. ಹಾಯ್ ಗಂಡೂಸ್, ಯಾಕೆ ಟಾಮ್ ಬ್ಲರ್ ಆಗಿ ಕಾಣಿಸ್ತಾ ಇದೆಯಾ? ನ್ಯೂ ಇಯರ್ ಪಾರ್ಟಿ ಗಿಟಿ ಮಾಡ್ದ ಹೆಂಗೆ? ಆಮೇಲೆ ನಿಮ್ಗೆ ಇಟ್ಟಿರೋದು ಊಟ ಮುಂದೆ ಬಾ ಟಾಮ್. ಬಾ. ಇಷ್ಟು ಮೈ ಬರ. ನೀನ್ ಕರಿಬೇಡ ಇರಪ್ಪಿ, ಅವನ್ಗೆ ಅಭ್ಯಾಸ ಮಾಡಿಸ್ಬೇಕು ಬಂದು ತಿನ್ನೋದು.
ದೊಡ್ಡ ಮನುಷ್ಯ ಅನ್ಕೊಬಿಟ್ಟವನೆ ಅವನು ಇಷ್ಟಿಷ್ಟೇ ಮಗು ತಿಂದಂಗೆ ತಿಂತವನೆ. ಫ್ರೆಂಡ್ಸ್ ಊಟ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಮುಗೀತು. ಡ್ರೈ ಫ್ರೂಟ್ಸ್ ನ ನೆನೆಸಿ ತಿನ್ಬೇಕು ಅಂತ ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್, ನೀವೆಲ್ಲ ಕಾಮೆಂಟ್ ಮಾಡ್ಮೇಲೆ ಗೊತ್ತಾಯ್ತು, ಅದಕ್ಕೆ ನೆನ್ಸಿಡ್ತಾ ಇದೀನಿ. ಮತ್ತೆ ಒಬ್ರಿ ಸಿಸ್ಟರ್ ಹೇಳಿದ್ರಿ ನಾವು ತಗೊಂಡು ಹುಳ ಆಗ್ಬಿಟ್ಟಿತ್ತು ಅಂತ. ಇದೇನಿಲ್ಲ, ಚೆನ್ನಾಗೈತೆ ತಿನ್ನಕ್ಕೂ ಅಷ್ಟೇ. ಅದಕ್ಕೆ ನಾನು ಮೊದ್ಲು ಸ್ಮೆಲ್ ನೋಡ್ದೆ ಓಪನ್ ಮಾಡಿದ ತಕ್ಷಣ ಮುಗ್ಗಲ್ ಏನಾದ್ರು ಬರ್ತೈತ ಅಂತ. ಏನಿಲ್ಲ, ಫ್ರೆಶ್ ಆಗಿ ಐತೆ. ಮತ್ತೆ ಅಷ್ಟು ಕಡಿಮೆ ಬೆಲೆ ಸಿಗಲ್ಲ ಅಂತ ಹೇಳಿದ್ರಿ, ಹೊಸ ವರ್ಷಕ್ಕೆ ಆಫರ್ ಇತ್ತು ಅಂದ್ಬಿಟ್ಟು ಬುಕ್ ಮಾಡಿದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ತಲೆ ಮತ್ತೆ ಇದ್ರ ಜೊತೆಗೆ ಇನ್ನ ಕೆಲವೊಂದು ಐಟಮ್ಸ್ ಎಲ್ಲ ತಗೊಳಕ್ ಹೇಳಿದ್ರಿ, ನೋಡ್ತೀನಿ ಫ್ರೆಂಡ್ಸ್. ಒಬ್ಬಳೆ ತಿನ್ನಕ್ ಬೇಜಾರು, ಶಿವಾಗ ತಿನ್ನಿಸ್ತೀನಿ. ಒಂದೊಂದು ಹಿಡಿಯಷ್ಟು ಸ್ಟಾಕ್ ಇಟ್ಕೊಂಡು ತಿನ್ಬಾರ್ದು. 1 ತಿಂಗಳು ಖಾಲಿ ಮಾಡ್ಕೊಬಿಡ್ಬೇಕು, ಆಮೇಲೆ ಬುಕ್ ಮಾಡ್ಕೋಬೇಕು. ಸ್ಟಾಕ್ ಇಟ್ಕೊಂಡ್ರೆ ಹುಳ ಬೀಳ್ತೈತಲ್ಲ, ಸ್ವೀಟ್ ಅಲ್ಲ ಇದು, ಹೆಂಗಿದ್ರು ಅದಕ್ಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೆಲ್ಲ ಏನಂತ ಗೊತ್ತಿರಲಿಲ್ಲ, ಕೆಲವೊಂದು ಇದ್ರೊಳಗೆ ಹೇಳಿದ್ರಿ, ನನಗೆ ತುಂಬಾ ಖುಷಿ ಆಯ್ತು. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಒಂದೊಂದೇ ತಿಳ್ಕೊಳ್ತಾ ಇದೀನಿ. ನೆನೆಸಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ತಿಂದು ನೀರು ಕುಡಿದ್ಬಿಟ್ರೆ ಇದೊಂದ್ ಸ್ವಲ್ಪ ಎನರ್ಜಿ ಕೊಡ್ತಿದೆ ಮನೆ ಕೆಲಸ ಮಾಡಕ್ಕೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫ್ರೆಂಡ್ಸ್ ಈ ಟಿಪ್ ನ ಹೇಳಿದಕ್ಕೆ. ನನಗೆ ನನ್ನ ದಿನ ಕೆಲಸ ಇದೆ ಫ್ರೆಂಡ್ಸ್, ಇದಕ್ ಬೇಕು. 10:30 ಆಗೋಯ್ತು. ಯಾವಾಗ ಇದಕ್ತಿನೋ ಯಾವಾಗ ಮಲಗ್ತೀನೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಕೌಶಿಕ್ ಹಾಯ್. ಪ್ರಣವ್, ಧನ್ವಿತಾ ಹಾಯ್ ಮಕ್ಕಳ. ನಾಳೆ ಹರಿಪ್ರಸಾದ್ ಬರ್ತಡೆ. ಹ್ಯಾಪಿ ಬರ್ತಡೆ ಹರಿಪ್ರಸಾದ್. ಹ್ಯಾಪಿ ಬರ್ತಡೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.